ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಎಚ್ ಆರ್ ರಿಸೋನೆನ್ಸ್ ಚಾನಲ್ಗೆ ತಮಗೆ ಸ್ವಾಗತ. ನಾನು ರಾಮನವರತ್ನ. ಇಂದು ತಮ್ಮ ಮುಂದೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ 2025ರ ಶುಭಾಶಯಗಳನ್ನು ಕೋರುತ್ತಾ, ಕಾರ್ಮಿಕ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಾಲೀಕರು ಮತ್ತು ಕಾರ್ಮಿಕರ ಹಾಗೂ ಒಟ್ಟಾಗಿ ಇರುವ ಸಮಸ್ಯೆಗಳ ಒಂದು ಚಿತ್ರಣವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಲ್ಲಿ ಶುಭಾಶಯ ಕೋರುತ್ತಾ, ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಥವಾ ಮೇ 1 ಈ ದಿನವನ್ನು ಕಾರ್ಮಿಕ ದಿನ ಎಂದು ನಿರೀಕ್ಷಿಸಿ, ಇದಕ್ಕೆ ನಮ್ಮ ಪ್ರಪಂಚದ ಸಮಸ್ತ ಕಾರ್ಮಿಕರು ನೀಡಿರುವ ಕೊಡುಗೆ ಅವುಗಳನ್ನು ಸ್ಮರಿಸುತ್ತಾ ಮತ್ತು ಅವರ ಹಕ್ಕುಗಳು ಮತ್ತು ಪರಿಸ್ಥಿತಿಗಾಗಿ ಅವರ ಹೋರಾಟಗಳನ್ನು ಗುರುತಿಸಲಿಕ್ಕೆ ಕೂಡ ಇದನ್ನು ಆಚರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಹಾಗಿದ್ದರೆ ನಾವು ಇರುವ ಸಮಸ್ಯೆಗಳು ಏನು? ನಾನು 2 ವಿಷಯಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಕಾರ್ಮಿಕರ ಮುಂದೆ ಇರುವ ದೊಡ್ಡ ಸವಾಲುಗಳು. ಮೊದಲನೇದಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೆಲಸದ ಅಭದ್ರತೆ ಮತ್ತು ಕೃತಕ ಬುದ್ಧಿಮತ್ತೆ ಬಂದಿರುವುದರಿಂದ ಅದರಿಂದ ಆಗುವ ಸಮಸ್ಯೆಗಳು. ಇತ್ತಿತ್ತಲಾಗಿ ಸಕಲವು ಆಟೋಮೆಟಿಕ್ ಆಗಿ ಮತ್ತು ಕೃತಕ ಬುದ್ಧಿಮತ್ತೆ ಬಂದಿರುವುದರಿಂದ ಅನೇಕರ ಅವರ ಪಾತ್ರಗಳು ಕೂಡ ಬದಲಾಗುವ ಹಾಗಿದ್ದು, ರುಟೀನ್ ಅನ್ನುವ ಕೆಲಸಗಳು ಬದಲಾಗ್ತಾ ಇರುವುದರಿಂದ ಅನೇಕ ಉದ್ಯೋಗಗಳ ಮೇಲೆ ಇದರ ಪರಿಣಾಮ ಬೀರಿದೆ. ಹಾಗಿದ್ದರೆ ಇದರಿಂದ ನಾವು ಹೊರಬರಲಿಕ್ಕೆ ಅಥವಾ ಇದು ಮುಂದೆ ಹೆಚ್ಚು ಸಮಸ್ಯೆ ಆಗಬಾರ್ದಂದರೆ ನಾವು ಮಾಡಬೇಕಾಗಿರೋದು ಅಪ್ಸ್ಕಿಲ್ಲು, ರೀಸ್ಕಿಲ್ಲು ಆ್ಯಂಡ್ ಎನ್ಹಾನ್ಸ್ ಸ್ಕಿಲ್ ಮಾಡಬೇಕಾಗಿದೆ. ಹೀಗಾಗಿ ಆಧುನಿಕ ಶೈಲಿಗೆ ನಮ್ಗೆ ಏನು ಸ್ಕಿಲ್ ಬೇಕಾಗ್ತದೆ ಆ ಸ್ಕಿಲ್ಗಳನ್ನು ನಾವು ಒದಗಿಸಿಕೊಂಡೇ ಬದಲಾಗಿ ನಾವು ಉತ್ತಮವಾಗಿ ಜೀವನ ಮಾಡಬೇಕಾಗ್ತದೆ. ಎರಡನೇದಾಗಿ ಜಿಗ್ ವರ್ಕ್ ಮತ್ತು ಅವರಿಗೆ ಜೀರೋ ಸ್ಟೆಬಿಲಿಟಿ. ಇತ್ತಿತ್ತಲಾಗಿ ಜಿಗ್ ವರ್ಕರ್ ಅನ್ನುವ ಈ ಕಾನ್ಸೆಪ್ಟ್ ಕೂಡ ಬಂದಿರೋದು, ಅದರಲ್ಲಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಕೂಡ ಅಂತ ಬರ್ತಾರೆ. ಹೀಗಾಗಿ ಅವರ ಕೆಲಸದ ರೀತಿ ನೀತಿ, ಕೆಲಸದ ಭದ್ರತೆ ಇದು ಸಂಪೂರ್ಣವಾಗಿ ಬದಲಾಗಿದೆ. ಈ ತರಹದ ಜನ ಮತ್ತು ಸಂಖ್ಯೆ ಜಾಸ್ತಿ ಆಗ್ತಾ ಇರೋದರಿಂದ ಅವರ ಭದ್ರತೆಗೆ ಅನೇಕ ಸರ್ಕಾರಗಳು, ಕೇಂದ್ರ ಸರ್ಕಾರ ಮೊದಲಾದಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅವರ ಭದ್ರತೆಗೆ ಇನ್ಶೂರೆನ್ಸು ಇತ್ಯಾದಿಗಳನ್ನು ತೆಗೆದುಕೊಂಡು ಮಾಡುವುದರಿಂದ ಮುಂದೆ ಅವರ ಪರಿಸ್ಥಿತಿ ಸುಧಾರಿಸಬಹುದು. ಮುಂದಿನ ವಿಷಯ ಮಾನಸಿಕ ಆರೋಗ್ಯ ಮತ್ತು ಉರಿತ, ಬರ್ನ್ಔಟ್ ಅಪ್ಪ ಅಂತ ನಾವು ಹೇಳ್ತೇವೆ. ಇತ್ತೀಚಲಾಗಿನ ಈ ವಾತಾವರಣದಲ್ಲಿ ಕೆಲಸದ ರೀತಿಯಿಂದ ಅಲ್ಲದೆ 24 ಗಂಟೆ ಕೆಲಸ ಮಾಡುವ ಕೆಲಸದ ಕಾರ್ಯನೀತಿ ಮತ್ತು ಇತ್ತಿತ್ತಲಾಗಿ ಐ ಟಿ ಇಂಡಸ್ಟ್ರಿ ಬಂದಿರೋದ್ರಿಂದ ರಿಮೋಟ್ ವರ್ಕಿಂಗ್ ಅಪ್ಪ ಅಂತ ಹೇಳ್ತೇವೆ, ಹೈಬ್ರಿಡ್ ವರ್ಕಿಂಗ್ ಅಪ್ಪ ಅಂತ ಹೇಳ್ತೇವೆ. ಆಮೇಲೆ ಯಾವುದೇ ಸಂಸ್ಥೆ ತಗೊಂಡ್ರೂ ಕೂಡ ಇವತ್ತಾಗಿ ವರ್ಕ್ ಲೋಡ್ ಎಲ್ಲರೂ ಇದೆ ಅಂತ ಹೇಳ್ತಿರ್ತಾರೆ. ಇದು ಕೂಡ ಒಂದು ಕಾರ್ಮಿಕರ ಹಾಗೂ ಕೆಲಸಗಾರ ಒಂದು ಸಮಸ್ಯೆ ಆಗಿದೆ. ಆದರೆ ಇದು ದಿನನಿತ್ಯ ಇರುವುದರಿಂದ ಇದರ ಜೊತೆಗೆ ನಾವು ಸೆಣಸಾಡಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಹಾಗಿತ್ತಪ್ಪ ಅಂತಂದ್ರೆ ನಮ್ಮ ಕೆಲಸದ ರೀತಿಗಳು ಏನು, ವಿರಾಮ ಮತ್ತು ಹಾಲಿಡೇ ಇತ್ಯಾದಿಗಳ ಬಗ್ಗೆ ಅವುಗಳನ್ನು ಯೋಚಿಸಿಕೊಂಡು ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಇದು ಬರುವ ದಿನಗಳಲ್ಲಿ ಮಾಲೀಕರು ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಇದ್ದಾರೆ ಮತ್ತು ಈ ವಿಷಯದಲ್ಲಿ ಸಮಸ್ತ ಕಾರ್ಮಿಕ ಬಂಧುಗಳು ಕೂಡ ತಮ್ಮ ಈ ಆರೋಗ್ಯದ ಕಡೆಗೆ ಹೆಚ್ಚಿನ ಒಲವು ಕೊಡಬೇಕಾಗಿದೆ. ಇನ್ನು ಮುಂದಿನ ವಿಷಯ ವೇಜ್ ಸ್ಟ್ಯಾಗ್ನೇಷನ್, ಅಂದರೆ ಹೆಚ್ಚಿನ ಸಂಬಳ ಹೆಚ್ಚಾಗದೇ ಇರುವುದು. ಆದರೆ ನಾವು ಗೆಲಾಪಿಂಗ್ ಇನ್ಫ್ಲೇಷನ್ ರೀತಿಯಲ್ಲಿದ್ದೇವೆ. ಎಲ್ಲ ರಂಗದಲ್ಲಿ ಬೆಲೆಗಳು ಗಗನಕ್ಕೇರ್ತಾ ಇವೆ. ಆದರೆ ಗಗನಕ್ಕೇರಿದ ಬೆಲೆಗಳ ರೀತಿಯಲ್ಲಿ ಅದೇ ಪ್ರಕಾರ ಯಾರದೇ ಸಂಬಳ ಮತ್ತು ಸವಲತ್ತುಗಳು ಹೆಚ್ಚಾಗ್ತಾ ಆಗೋದು ಕಷ್ಟ ಆಗ್ತಾ ಇರೋದಿಲ್ಲ. ಇದು ಒಂದು ಚಾಲೆಂಜ್ ಇರುವುದರಿಂದ ಜೀವನ ನಡೆಸುವುದು ಒಂದು ಥರ ದುಸ್ತರನೆ ಅನಿಸ್ತಾ ಇದೆ. ಸೊ ಹಾಗಿರೋದ್ರಿಂದ ಎಲ್ಲ ಆಗ್ತದಪ್ಪ ಅನ್ನೋದ್ರಿಂದ ಇದಕ್ಕೆ ಒಂದು ಪರಿಹಾರ CPI ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಪ್ಪ ಅಂತ ಹೇಳ್ತೇವೆ. ಅಂದರೆ ಬೆಲೆ ನಿರ್ಧಾರಿತ ಮತ್ತು ಬೆಲೆ ಏರಿಕೆ ಎದರಲ್ಲಿ ಇರ್ತದೆ ಅದಕ್ಕೆ ನಾವು ವೇರಿಯಬಲ್ DA ಅಂತ ಏನು ಹೇಳ್ತೇವೆ ಅದಕ್ಕೆ ಲಿಂಕ್ ಆಗಿರ್ತದೆ. ಅಲ್ಲದೆ ಮತ್ತು ಕಾರ್ಮಿಕರ ಒಂದು ಸಾಮರ್ಥ್ಯ ಅಂತ ಏನು ಹೇಳ್ತೇವೆ, ಕಲೆಕ್ಟಿವ್ ಬಾರ್ಗೇನಿಂಗ್ ಕೂಡ ಒನ್ ಆಫ್ ದ ಮೆಜರ್ ಅಪ್ಪ ಅಂತ ನಾವು ಅದರಲ್ಲಿ ಹೇಳ್ಬೋದು. ಇದರಲ್ಲಿ ಮಾಲೀಕರು ಅವರೊಡನೆ ಕೈಗೂಡಿಸಿ ಅದಕ್ಕೆ ಪರಿಹಾರ ಕೊಂಡುಕೊಳ್ಬೇಕಾಗಿದೆ. ಆಮೇಲೆ ಮುಂದಿನ ಇನ್ನೊಂದು ವಿಷಯ, ಇಂದು ಅನೇಕ ರೀತಿಯ ಎಲ್ಲ ಕಡೆಗೂ ಬರ್ತಾ ಇರೋದ್ರಿಂದ ವರ್ಕ್ ಡಿಸ್ಕ್ರಿಮಿನೇಷನ್ ಎಲ್ಲ ಕಡೆ, ಅಂದರೆ ಕೆಲಸದಲ್ಲಿ ತರತಮ ಭಾವನೆ, ಬೇರೆ ಬೇರೆ ದೇಶ, ರಾಜ್ಯ, ಲಿಂಗ, ತೃತೀಯ ಲಿಂಗಿಗಳು ಕೂಡ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ.
ಹೀಗಾಗಿ ಅಲ್ಲಿ ಕೂಡ ಒಬ್ಬರಿಗೊಬ್ಬರ ಹೊಂದಾಣಿಕೆ, ಅವರ ಕೆಲಸದ ರೀತಿ ಮತ್ತು ಅಲ್ಲಿಯ ಕೆಲಸದ ಕಾರ್ಯ ಸಂಸ್ಕೃತಿಗೆ ಹೊಂದಿಕೊಳ್ಳುವುದು ಕೂಡ ಒಂದು ಸವಾಲೇ ಆಗಿದೆ. ಸೊ ಈ ದಿಶೆಯಲ್ಲಿ ಕೂಡ ಎಲ್ಲರೂ ಏನೋದಿರ್ಬೇಕಪ್ಪ ಅಂದರೆ ಇದಕ್ಕಾಗಿ ಸರಿಯಾದ ಕಾನೂನು ಕ್ರಮಗಳು, ಯಾವ ರೀತಿಯಿಂದ ಅದು ಚೆನ್ನಾಗಿ ನಡಿಬೇಕು, ಅಂದರೆ ಗುಡ್ ಪ್ರಾಕ್ಟೀಸ್ ಅಪ್ಪ ಅಂತ ಏನು ಹೇಳ್ತಾ ಇರ್ತೇವೆ, ಮತ್ತು ಅದರ ಬಗ್ಗೆ ಒಂದು ತರಬೇತಿ ಮತ್ತು ಅರಿವು ಕಾರ್ಯಕ್ರಮ ಕೂಡ ಕಾಲಕ್ಕೆ ಸಮಯಕ್ಕೆ ಸಂಬಂಧಿಸಿದಂತೆ ಆಗುವ ಮೂಲಕ ಎಲ್ಲರೂ ಒಂದಾಗಿ ಕೆಲಸ ಮಾಡಿಕೊಂಡು ಹೋಗುವುದೇ ಆಗಿದೆ. ಇದೆಲ್ಲ ಒಂದು ರೀತಿಯ ಕಾರ್ಮಿಕರಿಗೆ ಇರುವ ಸವಾಲು. ಅದೇ ಪ್ರಕಾರ ಮಾಲೀಕರಿಗೂ ಕೂಡ ಕೆಲವೊಂದು ಸವಾಲುಗಳು ಇಂದಿನ ದಿನದಲ್ಲಿ ಬರ್ತಾ ಇದೆ. ಅದು ಟ್ಯಾಲೆಂಟ್ ಶಾರ್ಟೇಜ್ ಇನ್ ಕೀ ಏರಿಯಾಸ್. ನಮಗೆ ತಕ್ಕಂತೆ ಬೇಕಾದ ಒಂದು ಪ್ರತಿಭೆ ಸಿಗುವುದು ಕಷ್ಟ ಆಗ್ತಾ ಇದೆ. ಕಾರಣ ಹೆಲ್ತ್ ಕೇರು, ಸ್ಕಿಲ್ಡ್ ಲೇಬರು ಸಿಗ್ತಾ ಇಲ್ಲ, ಇದ್ದವರು ಇರ್ತಾ ಇಲ್ಲ, ಇತ್ಯಾದಿ ಕಾರಣಗಳು. ಇದಕ್ಕೆ ಪರಿಹಾರಪ್ಪ ಅಂತಂದರೆ ಒಂದೇ ಸೊನ್ನೆ ನಿರಂತರವಾದ ತರಬೇತಿ, ಅಭಿವೃದ್ಧಿ ಮತ್ತು ನೋಡ್ತಾ ಇರುವುದು, ಮತ್ತು ಅಲ್ಲದೆ ಎಲ್ಲ ಕಾಲೇಜು, ಹೈಸ್ಕೂಲು, ಇನ್ಸ್ಟಿಟ್ಯೂಟ್ಗಳ ಜೊತೆಗೆ, ಅಂದರೆ ಸಂಸ್ಥೆಗಳ ಜೊತೆಗೆ ಹೊಂದಾಣಿಕೆ ಮತ್ತು ಅವರ ಜೊತೆ ಪಾರ್ಟ್ನರ್ ಆಗಿರುವ ಮೂಲಕ ತಮಗೆ ಬೇಕಾದ ಒಂದು ಪ್ರತಿಭೆಯನ್ನು ಪಡೆಯುವುದು. ಆಮೇಲೆ ಇತ್ತೀಚಲಾಗಿ ಎಲ್ಲ ಕಡೆಗೆ ಕಂಪ್ಯೂಟರೈಸ್ ಆಗಿರೋದ್ರಿಂದ ರಿಮೋಟ್ ವರ್ಕಿಂಗ್ ಅಪ್ಪ ಅಂತ ಹೇಳ್ತಾ ಇರ್ತೇವೆ. ಮನೆಗೆ ಬರುವ ವಿಧಾನ, ಯಾಕಂದರೆ ಕೆಲಸದ ಸ್ಥಳ ಒಂದು ಕಡೆ ಇರೋದು ಒಂದು ಕಡೆ ಎಲ್ಲ ಇರೋದರಿಂದ ಅಲ್ಲಿ ಫ್ರೀಡಮ್ ಕಮ್ಮಿ ಆಗ್ತಾ ಇದೆ. ಆಮೇಲೆ ಕಂಪನಿಗಳು ಕೂಡ ಯಾವಾಗಲೂ ಇರಬೇಕು ಅಂತ ಇರ್ತಾರೆ. ಹೀಗಾಗಿ ಅದು ಒಂದು ಸಮಸ್ಯೆ ಆಗಿರೋದ್ರಿಂದ ಇವಾಗ ಹೈಬ್ರಿಡ್ ಮಾಡೆಲ್ಸು ಮತ್ತು ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇತ್ಯಾದಿಗಳನ್ನು ಕೂಡ ಗಮನಿಸಿ ಕೆಲಸ ಮಾಡಬೇಕಾಗಿದೆ. ಆಮೇಲೆ ಇನ್ನೊಂದು ಹೊಸದಾಗಿ ನಮ್ಮ ಕಾರ್ಮಿಕ ಕಾನೂನುಗಳು ಕೂಡ ತುಂಬ ಹಳೆಯದಾದ ಕಾನೂನುಗಳಾಗಿರೋದು. ಈ ಹೊಸ ಕಾನೂನುಗಳನ್ನು ಯಾವ ರೀತಿಯಿಂದ ನಾವು ಜಾರಿಪಡಿಸಬೇಕು ಮತ್ತು ಯಾವ ರೀತಿಯಿಂದ ಅದಕ್ಕೆ ಉಪಯೋಗ ಆಗಿದೆ ಅಂಥೇಳಿ ಉತ್ತಮವಾದ ಕಾರ್ಮಿಕ ನೀತಿಗಳು ಮತ್ತು ಅವು ಸದಾ ನಿರಂತರವಾಗಿರಬೇಕು. ಅದಕ್ಕಾಗಿ ನಾವು ಮಾಲೀಕರು ಮಾಡಬೇಕಾಗಿರೋದಪ್ಪ ಅಂದರೆ ದೇ ಶುಡ್ ಬಿ ಪ್ರೋಆಕ್ಟಿವ್. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಕಾಲಕ್ಕೆ ತಕ್ಕಂತೆ ಕಾನೂನು ಮತ್ತು ನೌಕರರ ನಿರೀಕ್ಷೆಗಳಿಗೆ ತಕ್ಕಂತೆ ಅವರ ಕಾನೂನುಗಳನ್ನು, ಕೆಲಸದ ರೀತಿಗಳನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಸದಾ ಸಂವಹನ ಕ್ರಿಯೆ ಅತ್ಯುತ್ತಮವಾಗಿದ್ದು ಆ ಮೂಲಕ ಕಾರ್ಮಿಕ ಮತ್ತು ಮಾಲೀಕರ ನಡುವಿನ ಸಂಬಂಧ ಉತ್ತಮವಾಗಿ ಇಡಬೇಕಾಗಿರುವುದು ಒಂದು ಸವಾಲಾಗಿದೆ. ಆಮೇಲೆ ಇನ್ನು ಇರೋದು ಮುಖ್ಯವಾಗಿ ಇವತ್ತಿಗೆ ನಾವು ಪ್ರತಿಯೊಂದು ಡಿಜಿಟಲ್ ಮಾತಾಡ್ತಾ ಇರೋದರಿಂದ ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಮತ್ತು ಡಿಸ್ಟ್ರಿಬ್ಯೂಟೆಡ್ ವರ್ಕ್ ಫೋರ್ಸ್ ಇವತ್ತಿಗೆ ಎಲ್ಲಾನು ಇರೋದರಿಂದ ಸೈಬರ್ ಸೆಕ್ಯೂರಿಟಿ ಕೂಡ ಎಲ್ಲ ಚಾಲೆಂಜ್ ಆಗಿದೆ. ಯಾಕಂದರೆ ನಮ್ಮ ಕೈನಲ್ಲಿನೇ ಮೊಬೈಲ್ ಇರೋದರಿಂದ ನಾವು ಅನೇಕ ಸಾರಿ ಕಳೆದುಕೊಳ್ಳುವ ಮತ್ತು ಮೋಸಕ್ಕೆ ಒಳಗಾಗುವ ಪರಿಸ್ಥಿತಿ ಇರುತ್ತೆ. ಅದು ಅಲ್ಲದೆ ನಮ್ಮ ವೈಯಕ್ತಿಕ ವಿವರಗಳನ್ನು ಮತ್ತು ನೌಕರ ವಿವರಗಳನ್ನು ಎಲ್ಲ ಡಾಟಾನಲ್ಲಿ ಇಟ್ಟಿರೋದ್ರಿಂದ ಅದರ ಒಂದು ಸುರಕ್ಷತೆ ಕೂಡ ಒಂದು ಸಮಸ್ಯೆ ಮತ್ತು ಸವಾಲಾಗಿದೆ. ಅಂಥೇಳಿ ಈ ಥರದ ಎಲ್ಲ ವಿಚಾರಗಳಲ್ಲಿ ಪ್ರತಿ ನೌಕರರಿಗೆ ಮತ್ತು ಸಂಬಂಧಿಸಿದವರೆಲ್ಲರಿಗೂ ಒಂದು ಅದಕ್ಕೆ ಅವಶ್ಯಕವಾದ ತರಬೇತಿ ಮತ್ತು ಆ ತಾಂತ್ರಿಕತೆಯನ್ನು ಯಾವ ರೀತಿಯಿಂದ ನಿರ್ವಹಿಸಬೇಕು ಎನ್ನುವುದರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡೋದು ಒಂದು ಮಾಲೀಕರಿಗೆ ಸವಾಲಾಗಿದೆ. ಅದು ಅಲ್ಲದೆ ಇನ್ನು ಇತ್ತಿತ್ತಲಾಗಿ ನಮ್ಮ ಹಿಂದಿನ ಜನಾಂಗ, ಹಿಂದಿನ ಮಾನವ ಪರಿಸ್ಥಿತಿ ಮತ್ತು ಇಂದಿನ ಪರಿಸ್ಥಿತಿಯಪ್ಪ ಅಂತಂದರೆ ನಾವು ಜನರೇಷನ್ ಝಡ್ ಅಪ್ಪ ಅಂತ ಹೇಳ್ತೇವೆ. ನಾವು ಅಂದರೆ ಆಧುನಿಕ ಜನರು, ಅಂದರೆ ಈಗಿನ ಹೊಸ ತಳಿ ಇದರಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈಗಿನ ಯಂಗ್ಸ್ಟರ್ಸ್ ಅಂದರೆ ತರುಣರು ಏನು ನಿರೀಕ್ಷೆ ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಏನೇ ಮಾಡಿದರೂ ಅದರಲ್ಲಿ ಉದ್ದೇಶ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು ಮತ್ತು ತಕ್ಷಣ ಆಗಬೇಕು, ತಾಳ್ಮೆ ಅವರಲ್ಲಿ ಕಮ್ಮಿ ಇದೆ. ಹೀಗಾಗಿರುವಾಗ ಅವರು ಹಳೆಯ ನೀತಿ ನಿಯಮಗಳಿಗೆ ಹೊಂದಾಣಿಕೆ ಆಗೋದು ಕಷ್ಟ ಆಗ್ತಾ ಇದೆ. ಬಟ್ ಅವ್ರನ್ನೂ ತಗೊಂಡು ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಮಾಲೀಕರು ಕೂಡ ಅವರಿಗೆ ತಕ್ಕಂತೆ ಆ ವಾತಾವರಣಕ್ಕೆ ತಕ್ಕಂತೆ ಅವರ ರೀತಿ ನೀತಿ ನಿಯಮಗಳು ಮತ್ತು ಯಾವ ರೀತಿಯಿಂದ ದಾರಿಗಳು ಇರಬೇಕು ಮತ್ತು ಅವರ ಬೆಳವಣಿಗೆಗೆ ಪೂರಕವಾದ ವಿಷಯಗಳನ್ನು ಏನು ಮಾಡ್ಕೋಬೇಕು ಮತ್ತು ಅವರಿಗೆ ಗೌರವ ಕೂಡ ಸಲ್ಲಬೇಕು ಎನ್ನುವ ವಿಷಯ ಬಗ್ಗೆ ಯೋಚನೆ ಮಾಡಿ ಆ ಮೂಲಕ ಕಾರ್ಮಿಕ ಮತ್ತು ನೌಕರರ ನೀತಿ ನಿಯಮಗಳನ್ನು ಕೂಡ ರೂಪಿಸಿ ಕೆಲಸವನ್ನು ನಡೆಸಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ನಡೆಸಿಕೊಂಡು ಹೋಗಬೇಕಾಗಿದೆ. ಇನ್ನು ಕೊನೆಯದಾಗಿ ಕಾರ್ಮಿಕರಿಗೆ ಮತ್ತು ನೌಕರರಿಗೆ ಮಾಲೀಕರಿಗೆ ಇರುವ ಸಮಸ್ಯೆಪ್ಪ ಅಂದರೆ ಉತ್ಪಾದನೆ ಮತ್ತು ಉತ್ಪಾದಕತೆ. ಇನ್ನು ಎಲ್ಲ ರಂಗಗಳಲ್ಲಿ ಎಲ್ಲ ರೀತಿಯಿಂದ ಬೆಲೆ ಏರಿಕೆ, ಲಾಭಾಂಶದ ಕಡಿಮೆ, ಕಾರ್ಮಿಕರ ಕೊರತೆ, ಹೀಗಾಗಿ ಎಲ್ಲ ಏನಾಗಿದೆ ಅಂತಂದ್ರೆ ಉತ್ಪಾದನೆ ಅನೇಕ ಕಡೆ ಬರ್ತಾ ಇದ್ರೂ ಕೂಡ ಉತ್ಪಾದಕತೆ ಅಂಶ ತುಂಬ ಕಮ್ಮಿಯಾಗಿದೆ. ಯಾವ ಸಂಸ್ಥೆಯಲ್ಲಿ ಉತ್ಪಾದಕತೆ ಸರಿಯಾಗಿ ಇರುವುದಿಲ್ಲವೋ ಆ ಸಂಸ್ಥೆ ನಡೆಯುವುದು ಕಷ್ಟ ಆಗ್ತದೆ.
ಅದರ ಜೊತೆಗೆ ಗುಣಾತ್ಮಕವಾದ ಕೆಲಸ ಮತ್ತು ಗುಡ್ ಪ್ರಾಡಕ್ಟ್ಸ್ ಇರಬೇಕಾಗ್ತದೆ. ಯಾಕಂದರೆ ಇವತ್ತಿಗೆ ಇದು ಇರೋದೆಲ್ಲ ಅಂತಾರಾಷ್ಟ್ರೀಯ ಸ್ಪರ್ಧೆಯ ಮಾರುಕಟ್ಟೆ. ಹೀಗಾಗಿ ಮಾಲೀಕರು ಮತ್ತು ಕಾರ್ಮಿಕರು ಇಬ್ಬರೂ ಜೊತೆ ಸೇರಿ ಉತ್ಪಾದನೆ, ಉತ್ಪಾದಕತೆ ಮತ್ತು ಗುಣಮಟ್ಟದ ಕಡೆಗೆ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಗಮನ ಹರಿಸಿ ಪರಸ್ಪರ ಮಾತುಕತೆಯ ಮೂಲಕ, ಪರಸ್ಪರ ಹೊಂದಾಣಿಕೆಯ ಮೂಲಕ, ಪರಸ್ಪರ ಒಬ್ಬರಿಗೊಬ್ಬರು ತಿಳಿದುಕೊಳ್ಳುವ ಮೂಲಕ ಅವರಿಗೆ ಇಬ್ಬರಿಗೆ ಸರಿಯಾದ ರೀತಿ ನಿಯಮಗಳನ್ನು ರೂಪಿಸಿಕೊಂಡು ಆ ರೀತಿಯ ಒಂದು ಕಾರ್ಯ ಸಂಸ್ಕೃತಿಯನ್ನು ನಿರೂಪಿಸಬೇಕಾಗಿದೆ. ಅದಕ್ಕಾಗಿ ಹೊಸ ಹೊಸ ನಮೂನೆಗಳು ಮತ್ತು ಗುರಿಗಳನ್ನು ಕೂಡ ಇಬ್ಬರು ಇಟ್ಟುಕೊಳ್ಳಬೇಕಾಗಿದೆ. ಮತ್ತು ಅದು ಅಲ್ಲದೆ ಮತ್ತು ಈ ಪ್ರೊಡಕ್ಟಿವಿಟಿಯಿಂದಲೇ ಎಲ್ಲ ಸಂಸ್ಥೆ ಬದುಕಬೇಕಾಗಿದೆ. ಒಟ್ಟಿನ ಮೇಲೆ ಏನಪ್ಪ ಅಂತಂದ್ರೆ ಈ ಥರ ಇದು ಇರುವುದರಿಂದ ಎಲ್ಲರೂ ಇವುಗಳನ್ನು ತಿಳಿದುಕೊಂಡು ಅನುಸರಿಸಿಕೊಂಡು ಹೋಗಿ ಕೊನೆಯದಾಗಿ ಹೇಳಬೇಕಪ್ಪ ಅಂದರೆ ವಿನ್ ವಿನ್ ಸಿಚುವೇಶನ್. ಕಾರ್ಮಿಕರು ಅತ್ಯವಶ್ಯವಾಗಿ ಬದುಕಲೇಬೇಕು, ಅವರ ಸಹಕಾರ ತುಂಬ ಮುಖ್ಯ. ಮಾಲೀಕರು ಕೂಡ ಈ ಎಲ್ಲ ರೀತಿ ನೀತಿ ನಿಯಮಗಳು, ಕಾರ್ಮಿಕರ ಕಷ್ಟ ದುಃಖ ಮತ್ತು ಅವರ ರೀತಿ ಮತ್ತು ಆಧುನಿಕ ವಾತಾವರಣ, ಸರ್ಕಾರದ ರೀತಿಗಳನ್ನು ತಿಳಿದುಕೊಂಡು ಅವಕ್ಕೆ ಕೂಡ ತಮ್ಮ ಗುರಿ ಮತ್ತು ನೀತಿಗಳನ್ನು ಹೊಂದಿಸಿಕೊಂಡು ಇಬ್ಬರೂ ಜೊತೆಯಾಗಿ ಹೋಗಿ ನಮ್ಮ ಈಗಿರುವ ಉತ್ಪಾದಕತೆ ಮತ್ತು ಉತ್ಪನ್ನ ಮತ್ತು ಗುಣಾತ್ಮಕತೆ ಮತ್ತು ಭಾರತದ ಖ್ಯಾತಿಯನ್ನು ಹೆಚ್ಚು ಹೆಚ್ಚು ಏರಿಸಿ, ಯಾಕೆಂದರೆ ಭಾರತ 3ನೇ ಸ್ಥಾನಕ್ಕೆ ಹೋಗುವ ಗುರಿ ಇರುವುದರಿಂದ ನಮ್ಮ ಎಲ್ಲರ ಗುರಿಗಳು ಆ ದಿಶೆಯಲ್ಲಿ ಹೋಗಿ ನಮ್ಮ ದೇಶದ ಉತ್ಪಾದಕತೆಯನ್ನು ಹೆಚ್ಚಿಸಿ, ನಮ್ಮ ಎಲ್ಲರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಹೆಚ್ಚಿಸಿ ನಾವೆಲ್ಲರೂ ಬದುಕಬೇಕಾಗಿದೆ. ನನ್ನ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಈ ಕಾರ್ಮಿಕ ದಿನಾಚರಣೆ ದಿವಸ ಎಲ್ಲರೂ ಇದನ್ನು ತಿಳಿದುಕೊಂಡು ಈ ರೀತಿಯ ಒಂದು ಕಾರ್ಯ ಸಂಸ್ಕೃತಿಯನ್ನು ನಿರ್ಮಾಣ ಮಾಡುವುದೇ ನಮ್ಮೆಲ್ಲರ ಮುಂದಿನ ಸವಾಲಾಗಿದೆ. ಹಾಗೂ ಇದಕ್ಕೆ ಉತ್ತರವನ್ನು ನಾವೇ ಕಂಡುಕೊಳ್ಳಬೇಕಾಗಿದೆ. ಮತ್ತೊಮ್ಮೆ ಈ ವಿಷಯದಲ್ಲಿ ಎಲ್ಲ ಸಮಸ್ತ ನಮ್ಮ ಕಾರ್ಮಿಕ ಬಂಧುಗಳಿಗೂ, ಮಾಲೀಕರಿಗೂ, ಎಲ್ಲ ಸಂಸ್ಥೆಗಳಿಗೂ ಕಾರ್ಮಿಕರ ದಿನಾಚರಣೆ ಶುಭವನ್ನು ಹೇಳುತ್ತಾ ನನ್ನ ಈ ವಿಷಯವನ್ನು ಮುಗಿಸುತ್ತೇನೆ. ಮಿತ್ರರೇ, ತಮಗೆ ಈ ವಿಷಯ ಹಿಡಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ವಿಚಾರಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಸೇರಿಸಲು ಮರೆಯಬೇಡಿ. ಇಲ್ಲಿವರೆಗೆ ತಾವು ಈ ನನ್ನ ವಿಚಾರಗಳನ್ನು ಕೇಳಿದ್ದಕ್ಕಾಗಿ, ಆಲಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.